ಸಲಹು ಮಾತೆ ನೀಡು ಸನ್ಮತಿ ಸೌಖ್ಯದಾತೆ. ಎಲ್ಲ ಶಿಕ್ಷಕರು, ಊರಿನ ಗ್ರಾಮಸ್ಥರು, ಮಧುಕುಮಾರ್, ಗೋಪಾಲ್ ಎಲ್ಲರಿಗೂ ಮತ್ತು ಅಡುಗೆಯವರಾದಂಥ ರುಕ್ಮಿಣಿ ಎಲ್ಲ ನಮ್ಮ ಶಿಕ್ಷಕರಿಗೆ ಎಲ್ಲರಿಗೂ ವಂದಿಸ್ತಾ ಮತ್ತು ಗ್ರಾಮಸ್ಥರು ಎಲ್ಲರಿಗೂ ನಾನು ವಂದಿಸ್ತಾ ನನಗೆ 2 ಮಾತುಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಊರಲ್ಲಿ ಒಂದು ಶಾಲೆ ಇರಬೇಕು, ಒಂದು ದೇವಸ್ಥಾನ ಇರಬೇಕು. ಅದು 2 ದೇವಸ್ಥಾನ ಇದೆ. ಅಲ್ಲೂ ಪೂಜೆ ಮಾಡ್ತಾರೆ, ಇಲ್ಲೂ ಪೂಜೆ ಮಾಡ್ತಾರೆ. ಇಲ್ಲಿ ಮಕ್ಕಳು ಪೂಜೆ ಮಾಡ್ತೀವಿ ಅಷ್ಟೇ. ಗ್ರಾಮದ ಹಿರಿಯರಿಗೆ ಮತ್ತು ಶಾಲಾ ಮಕ್ಕಳಿಗೆ, ಅಂಗನವಾಡಿ ಶಿಕ್ಷಕರು ಮತ್ತು ಎಲ್ಲ ಸ್ನೇಹಿತರಿಗೆ ಈ ಸಂದರ್ಭದಲ್ಲಿ ನಾನು ಶುಭವನ್ನು ಕೊಡ್ತಾ ಎಲ್ಲರಿಗೂ ಶುಭಾಶಯಗಳನ್ನು ಕೊಡ್ತಾ ಇದ್ದೇನೆ. ನಾನು ಈ ಶಾಲೆಯಲ್ಲಿ ಸುಮಾರು ಕಾಲ ಕೆಲಸ ಮಾಡಿದ್ದೇನೆ. ನನ್ನ ಒಂದು ವಿದ್ಯೆ ಮಟ್ಟಿಗೆ ಇಲ್ಲ ತುಂಬ ಸಹಕಾರವನ್ನು ಕೊಟ್ಟು ಕೆಲಸ ಮಾಡಿದೆ. ಊರೂರು ಅಷ್ಟೇ ತುಂಬ ಸಹಕಾರವನ್ನು. ಶಾಲೆಯ ಮುಖ್ಯೋಪಾಧ್ಯಾಯರೇ ಮತ್ತು ಊರಿನ ಎಲ್ಲರೂ ಗಣ್ಯರೇ ಮತ್ತು ಮುದ್ದು ಮಕ್ಕಳೇ, ನಮಗೇನು ಜಾಸ್ತಿ ಮಾತಾಡೋಕ್ಕೆ ಬರಲ್ಲ. ಇಲ್ಲಿ ಬಂದಾಗ ನಾನು 1997ರಲ್ಲಿ ಬಂದೆ. ಅಲ್ಲಿಂದ 2014ವರೆಗೂ ಇಲ್ಲಿ ಕೆಲಸ ಮಾಡಿದೆ. ಎಲ್ಲರೂ ತುಂಬ ಒಳ್ಳೆ ಸಹಕಾರ ಕೊಟ್ಟರು. ಮಕ್ಕಳು ತುಂಬ ಚೆನ್ನಾಗಿದ್ರು, ಊರವರು ಅಷ್ಟೇ. ಇವಾಗ ನೋಡಿ ತುಂಬ ಸಂತೋಷ ಆಗ್ತದೆ. ಎಲ್ಲ ಮಕ್ಕಳು ಒಂದು ದೊಡ್ಡ ದೊಡ್ಡ ಕೆಲಸದಲ್ಲಿದ್ದಾರೆ. ಇಲ್ಲಿ ಇಂಗ್ಲಿಷ್ ಮೀಡಿಯಂಗೂ ಕನ್ನಡ ಮೀಡಿಯಂ ತುಂಬಾ ತಾರತಮ್ಯ. ಏನಂದ್ರೆ ಕನ್ನಡ ಮೀಡಿಯಂ ಅಲ್ಲಿ ಓದೋರು, ಗೌರ್ಮೆಂಟ್ ಸ್ಕೂಲಲ್ಲಿ ಓದೋರು ಬಡವರು, ಇಂಗ್ಲಿಷ್ ಮೀಡಿಯಂ ಅಲ್ಲಿ ಓದೋರು ಸಾಕಾರ ಅಂತ ಅನ್ಕೊಂತಾರೆ. ಅದನ್ನೆಲ್ಲ ತಪ್ಪು. ಓದೋ ಮಕ್ಕಳು, ಓದೋರು ಎಲ್ಲಿದ್ರೆ ಓದೇ ಓದ್ತಾರೆ. ಅರ್ಥ ಆಯ್ತಾ? ಸರ್ಕಾರಿ ಪದವಿ ಶಾಲೆ ಏನು ಮಾತನಾಡಿ ಇದೆಯಲ್ಲ, ಈ ಒಂದು ಗುರುಗಳು ಅಂತ ಏನು ಹೇಳ್ತೀವಲ್ಲ ನಾವು, ಫಸ್ಟ್ ನಮಗೆ ನೆನಪರೋದು ಗೋಪಾಲ್ಚಾರಿ ನಮಗೆ ಸರು ಹೆಡ್ ಮೇಸ್ಟ್ರು. ಆಗ ನಮಗೆಲ್ಲ ಕುತ್ಕೊಳಕ್ಕೆ ಜಾಗ ಇರಲಿಲ್ಲ. ನಿಮ್ಗೆ ಗೊತ್ತೋ ಇಲ್ಲೋ, ಒಂದು ಸರ್ಕಾರಿ ಅನ್ನೋ ಹಾಸ್ಪಿಟ್ಲ್ ಇದೆಯಲ್ಲ, ಅದರಿಂದ ನಮಗೆ ದೈಹಿಕವಾಗಿ ಅಂದ್ರೇನು ಕ್ರೀಡೆಗೆ ಹೇಳ್ಕೊಡ್ತಾ ಇದ್ರು. ನಮ್ಮೂರಿನ ಕೆರೆಯಲ್ಲಿ ನಾವು ವಾಲಿಬಾಲು ಮತ್ತೆ ಕಬಡ್ಡಿ, ಖೋಖೋ ಕೋಟ್ ಹಾಕೊಂಡು ಆಡ್ತಿದ್ವಿ. ಇದೆಲ್ಲ ಒಂದು ಕುಂಟೆ ಇತ್ತಾಗ. ಅಂಧಕಾರವ ಓಡಿಸು, ಜ್ಞಾನ ಜ್ಯೋತಿಗ ಬೆಳಗಿಸು.